ಶ್ರೀಹರಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಪ್ರಿಯ ವೀಕ್ಷಕ ಬಾಂಧವರಿಗೆ ವಂದನೆಯನ್ನು ತಿಳಿಸುತ್ತಾ 2024 ಇಸ್ವಿಯ ವೃಷಭ ರಾಶಿಯ ಭವಿಷ್ಯವನ್ನು ನೋಡೋಣ. ಎಲ್ಲ ಭವಿಷ್ಯಗಳಿಗೂ ಗ್ರಹಗತಿಗಳೇ ಕಾರಣ. ಆದ್ದರಿಂದ ಗ್ರಹ ಸಂಚಾರವನ್ನು ತಿಳ್ಕೊಳ್ಳೋಣ. ವೃಷಭ ರಾಶಿಯಿಂದ ರವಿಯು ಕ್ರಮವಾಗಿ 5 ಮತ್ತು 6ನೇ ಮನೆಗಳಲ್ಲಿ, ಮಂಗಳ ಗ್ರಹನು 2ನೇ ಸ್ಥಾನದಲ್ಲಿ, ಬುಧ ಗ್ರಹನು 5 ಮತ್ತು 6ನೇ ಸ್ಥಾನಗಳಲ್ಲಿ, ಗುರುವು ಜನ್ಮಸ್ಥಾನವಾಗಿರ್ತಕ್ಕಂತಹ ವೃಷಭ ರಾಶಿಯಲ್ಲಿ ಹಾಗೂ ಶುಕ್ರ ಗ್ರಹನು 6 ಮತ್ತು 7ನೇ ಮನೆಗಳಲ್ಲಿ, ಶನೈಶ್ಚರನು ಸ್ವಕ್ಷೇತ್ರ ಕುಂಭರಾಶಿ 10ನೇ ಮನೆಯಲ್ಲಿ, ರಾಹುಗ್ರಹನು ಏಕಾದಶ 11ನೇ ಮನೆಯಲ್ಲಿ, ಕೇತುಗ್ರಹನು 5ನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾರೆ. ರವಿಯು 5ನೇ ಮನೆಯಲ್ಲಿ ಸಂಚಾರವನ್ನು ಮಾಡುವಾಗ ವೃಷಭ ರಾಶಿಯವರಿಗೆ ಅತಿಯಾಗಿರ್ತಕ್ಕಂತಹ ಪ್ರಯಾಣವನ್ನು ಸೂಚನೆಯನ್ನು ಮಾಡ್ತಾನೆ ಹಾಗೂ ಆ ಪ್ರಯಾಣದಿಂದ ಲಾಭವನ್ನು ಕೂಡ ಸೂಚನೆಯನ್ನು ಮಾಡ್ತಾನೆ. ಸರ್ಕಾರಿ ಕೆಲಸದಲ್ಲಿ ಇರುವವರಿಗೆ ಮೇಲಧಿಕಾರಿಯ ಪ್ರಶಂಸೆಯನ್ನು ಹಾಗೂ ರಾಜಮಾನ್ಯತೆಯನ್ನು ಕೂಡ ತೋರಿಸಿಕೊಡ್ತಾನೆ ಹಾಗೂ ದೇಹದ ಉಷ್ಣಾಂಶದ ಏರುಪೇರುಗಳನ್ನು ಕೂಡ ರವಿಗ್ರಹನು ತೋರಿಸಿಕೊಡ್ತಾನೆ. ಹಾಗಾಗಿ ಉಷ್ಣಾಂಶ ಸಂಬಂಧಿ ರೋಗ ರುಜಿನಗಳ ಬಗ್ಗೆ ಕಾಳಜಿಯನ್ನು ವಹಿಸಿ. ಅದೇ ರವಿಗ್ರಹನು 6ನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಗಣಿತ ವಿದ್ಯಾರ್ಥಿಗಳಿಗೆ ಪ್ರಗತಿಯನ್ನು ಹಾಗೂ ವಿಜ್ಞಾನ ಸಂಬಂಧಿ ಉತ್ತಮ ಸ್ಥಾನಮಾನಾದಿಗಳನ್ನು ಕೂಡ ತೋರಿಸಿಕೊಡ್ತಾನೆ. ಗುರು ಹಿರಿಯರ ಆಶೀರ್ವಾದವನ್ನು ಕೂಡ ತೋರಿಸಿಕೊಡ್ತಾನೆ. ಹಾಗಾಗಿ ರವಿಯಿಂದ ಫಲ ಉತ್ತಮವಾಗಿ ಇದೆ. ಕುಜಗ್ರಹನು 2ನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಪಿತೃಗಳಿಂದ ಭೂಲಾಭ ಅಥವಾ ಪಿತೃ ಸಂಬಂಧಿ ಯಾವುದಾದರೂ ನ್ಯಾಯಾಲಯದಲ್ಲಿ ಕೇಸು ಇದ್ದರೆ ಜಯಪ್ರಾಪ್ತಿಯನ್ನು ಕೂಡ ತೋರಿಸಿಕೊಡ್ತಾನೆ. ಸ್ತ್ರೀಯರಿಗೆ ಮುಟ್ಟು ಸಂಬಂಧಿಯಾಗಿರ್ತಕ್ಕಂತಹ ದೋಷ ಇದೆ. ಹಾಗಾಗಿ ಅದಕ್ಕೆ ಬೇಕಾದ ವೈದ್ಯಕೀಯ ಸಲಹೆಗಳನ್ನು ಪಡೆದುಕೊಳ್ಳಿ. ಬುಧಗ್ರಹನು 5ನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಕಾರ್ಯಸಿದ್ಧಿ, ತುಂಬ ಅನಾದಿ ಕಾಲದಿಂದ ಇರತಕ್ಕಂತಹ ಸಮಸ್ಯೆಗಳ ನಿವಾರಣೆಯನ್ನು, ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಪ್ರಗತಿಯನ್ನು ಕೂಡ ತೋರಿಸಿಕೊಡ್ತಾನೆ. ಹಿಂದೆ ಇಲ್ಲದೇ ಇರತಕ್ಕಂತಹ ಏಕಾಗ್ರತೆಯನ್ನು ಕೂಡ ಬುಧಗ್ರಹನು ಅನುಗ್ರಹಿಸ್ತಾನೆ. ಅದೇ ಬುಧಗ್ರಹನು 6ನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಕಲಾಕ್ಷೇತ್ರದಲ್ಲಿ, ಚಲನಚಿತ್ರ, ಸೀರಿಯಲ್ ಇತ್ಯಾದಿಗಳಲ್ಲಿ ಕೆಲಸ ಮಾಡುವವರಿಗೆ ಉತ್ತಮವಾದ ಸ್ಥಾನಮಾನವನ್ನು, ಹೊಸ ಕೆಲಸದ ಸಿಗುವಿಕೆಯನ್ನು ಕೂಡ ಬುಧಗ್ರಹನು ತೋರಿಸಿಕೊಡ್ತಾನೆ. ಆದರೆ ತಿಂಗಳ ಅಂತ್ಯಭಾಗದಲ್ಲಿ 6ನೇ ಮನೆಯಲ್ಲಿರ್ತಕ್ಕಂತಹ ಬುಧಗ್ರಹನ ಪ್ರಭಾವದಿಂದ ಮಕ್ಕಳ ಕಾಳಜಿ ಬಗ್ಗೆ, ಮಕ್ಕಳ ಹವ್ಯಾಸದ ಬಗ್ಗೆ ಕಾಳಜಿಯನ್ನು ವಹಿಸಿ. ಮನಸ್ಥಿತಿಯು ಏರುಪೇರು ಆಗುವ ಸಂಭವತೆಯೂ ಕೂಡ ಇರುತ್ತದೆ. ಗುರುಗ್ರಹನು 1ನೇ ಮನೆಯಲ್ಲಿ ಅಂದರೆ ವೃಷಭ ರಾಶಿಯಲ್ಲಿಯೇ ಸಂಚಾರವನ್ನು ಮಾಡುತ್ತಾ ಶುಕ್ರನ ಮನೆ ಆದ್ದರಿಂದ ಶುಕ್ರನಿಗೂ ಮತ್ತು ಗುರುಗ್ರಹನಿಗೂ ವೈರತ್ವ ಇರುವುದರಿಂದ ಗುರುವಿನ ಅನುಗ್ರಹ ಸ್ವಲ್ಪ ಮಟ್ಟಿಗೆ ಕಮ್ಮಿಯಾಗಿರುತ್ತೆ. ಆ ಗುರುವಿನ ಪುನಃ ಅನುಗ್ರಹ ಪಡೆದುಕೊಳ್ಳೋಕ್ಕೋಸ್ಕರವಾಗಿ ದೇವತಾ ಆರಾಧನೆಯನ್ನು ಮಾಡುವುದು ಬಹಳ ಉತ್ತಮ. ಗುರು ಸಂಬಂಧಿಯಾಗಿರ್ತಕ್ಕಂತಹ ರಾಘವೇಂದ್ರ ಮಠ ಅಥವಾ ದತ್ತಾತ್ರೇಯ ಅಥವಾ ನಿಮಗೆ ಇಷ್ಟವಾಗಿರ್ತಕ್ಕಂತಹ ಗುರುಗಳ ಕ್ಷೇತ್ರಗಳನ್ನು, ದೇವಸ್ಥಾನಾದಿಗಳನ್ನು ಭೇಟಿ ನೀಡುವುದು ಬಹಳ ಉತ್ತಮ. ಶುಕ್ರ ಗ್ರಹನು 6ನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಯಾರು ವೃಷಭ ರಾಶಿಯ ವಿವಾಹಕ್ಕಾಗಿ ನೋಡ್ತಾ ಇರ್ತಾರೋ ಅವರಿಗೆ ವಿವಾಹ ವಿಳಂಬವನ್ನು ತೋರಿಸಿಕೊಡ್ತಾನೆ. ಷಷ್ಠ ಸ್ಥಾನ ಅಷ್ಟು ಉತ್ತಮವಲ್ಲ. ಹಾಗಾಗಿ ಯಾರು ವೃಷಭ ರಾಶಿಯವರು ಇದ್ದಾರೋ ಅವರು ಸ್ವಯಂವರ ಪಾರ್ವತಿ ಪೂಜೆಯನ್ನು ಮಾಡುವುದು ಬಹಳ ಅಗತ್ಯ. ಹಾಗೂ ಸ್ತ್ರೀ ದ್ವೇಷವನ್ನು ಕೂಡ, ಅಂದರೆ ಮನೆಯಲ್ಲಿ ವಿವಾಹ ಆದ ವೃಷಭ ರಾಶಿಯವರಿಗೆ ಹೆಂಡತಿ ಒಟ್ಟಿಗೆ ಸ್ವಲ್ಪ ಜಗಳ ಆಡತಕ್ಕಂತಹ ಯೋಗವನ್ನು ಕೂಡ ಶುಕ್ರಗ್ರಹನು ತೋರಿಸಿಕೊಡ್ತಾನೆ. ಹಾಗಾಗಿ ನಿಮ್ಮ ಮಾತಿನಲ್ಲಿ ಹಿಡಿತ ಇದ್ದರೆ ಜಗಳಗಳು ಅತಿ ಕಮ್ಮಿಯಾಗುತ್ತದೆ. ಶುಕ್ರಗ್ರಹನು 7ನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಕಲಾಕ್ಷೇತ್ರದಲ್ಲಿ ಉತ್ತಮ ಸ್ಥಾನಮಾನಾದಿಗಳನ್ನು, ವಿವಾಹ ಆಗದೇ ಇರುವವರಿಗೆ ತಿಂಗಳ ಕೊನೆಯ ಭಾಗದಲ್ಲಿ ವಿವಾಹ ಸಂಬಂಧಿ ಪ್ರಗತಿಯನ್ನು ಕೂಡ ಪಡೆದುಕೊಳ್ತಾರೆ. ನಟ ಮತ್ತು ನಟಿಯರಿಗೆ ಅಕ್ಟೋಬರ್ ತಿಂಗಳು ಬಹಳ ಉತ್ತಮವಾಗಿ ಇದೆ. ಶನೈಶ್ಚರನು 10ನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಶನಿ ಪ್ರಭಾವದಿಂದ ಹಿಂದೆ ನೀವು ಮಾಡಿರ್ತಕ್ಕಂತಹ ತಪ್ಪುಗಳು ನೆನಪಾಗುವುದು, ಆ ತಪ್ಪುಗಳು ಮಾಡಿದೆ ಎಂಬ ಪಶ್ಚಾತ್ತಾಪವೂ ಕೂಡ ಬರುವ ಸಂಭವತೆ ಇದೆ. ಹಾಗೂ ಗಣಿಗಾರಿಕೆ, ಮರಳು ಇತ್ಯಾದಿ ವ್ಯಾಪಾರವನ್ನು ಮಾಡುವವರಿಗೆ ಶನೈಶ್ಚರನ ಅನುಗ್ರಹದಿಂದ ಪ್ರಗತಿಯೂ ಆಗುತ್ತದೆ. ರಾಹುಗ್ರಹನು 11ನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಆರೋಗ್ಯ ಅಭಿವೃದ್ಧಿಯನ್ನು, ಸಂತಾನ ಸಮೃದ್ಧಿಯನ್ನು
ಸಂತಾನ ಸಂಬಂಧಿ ಪ್ರಗತಿಯನ್ನು ಕೂಡ ತೋರಿಸಿಕೊಡ್ತಾನೆ. ಕೇತುಗ್ರಹನು 5ನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಬಹುದಿನದ ಚಿಂತೆಯನ್ನು ದೂರ ಮಾಡಿಕೊಡ್ತಾನೆ. ಸ್ವಜನರ ಆಗಮನದಿಂದ ಸಂತೋಷವನ್ನು ಕೂಡ ಕೇತುಗ್ರಹನು ಅನುಗ್ರಹಿಸ್ತಾನೆ. ವೃಷಭ ರಾಶಿಯವರಿಗೆ ಉತ್ತಮ ದಿನಾಂಕವನ್ನು ವೀಕ್ಷಿಸೋಣ. 2, 8, 19 ಹಾಗೂ 28 ಈ ದಿನಗಳಲ್ಲಿ ಶುಭ ಕಾರ್ಯಗಳನ್ನು ಆರಂಭ ಮಾಡಿ ಉತ್ತಮ ಫಲಗಳನ್ನು ಹೊಂದಿಕೊಳ್ಳಿ. ವೃಷಭ ರಾಶಿಯವರ ಉತ್ತಮ ಬಣ್ಣಗಳನ್ನು ವೀಕ್ಷಿಸೋಣ. ಬಿಳಿ ಬಣ್ಣ, ಹಳದಿ ಬಣ್ಣ, ಕ್ರೀಮ್ ಕಲರ್ ಅಂದರೆ ಹಳದಿ ಮಿಶ್ರಿತವಾಗಿರ್ತಕ್ಕಂತಹ ಬಿಳಿ ಬಣ್ಣ ಉತ್ತಮ ಫಲದಾಯಕಗಳು. ಇರತಕ್ಕಂತಹ ಸ್ವಲ್ಪ ಮಟ್ಟಿಗೆ ಕಷ್ಟಗಳ ದೂರ ನಿವಾರಣೆಗೋಸ್ಕರವಾಗಿ ಲಕ್ಷ್ಮೀ ಪೂಜೆಯನ್ನು ಮಾಡಿ ಬರತಕ್ಕಂತಹ ಕಷ್ಟಗಳನ್ನು ದೂರ ಮಾಡಿಕೊಳ್ಳಿ. ಸರ್ವೇ ಜನಾಃ ಸುಖಿನೋ ಭವಂತು. ಸಮಸ್ತ ಸನ್ಮಂಗಲಾನಿ ಭವಂತು. ಶ್ರೀಕೃಷ್ಣಾರ್ಪಣಮಸ್ತು.